ಸದನವನ್ನ ಸದ್ಯ ಸ್ಪೀಕರ್ ಮುಂದೂಡಿದ್ದಾರೆ. ಸ್ಪೀಕರ್ ಅವರ ಈ ನಡೆಗೆ ಬಿಜೆಪಿ ಬಹಳ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಅದಾದ ನಂತರ ಅಲ್ಲಿ ಸಂಧಾನ ಮಾಡುವಂತ ನಿಟ್ಟಿನಲ್ಲಿ ಸ್ಪೀಕರ್ ಕಚೇರಿಗೆ ಕರ್ಕೊಂಡು ಹೋಗ್ಲಾಯ್ತಲ್ಲ, ಸ್ಪೀಕರ್ ಕಚೇರಿಯಲ್ಲೂ ಕೂಡ ಬಹಳ ಏರು ಧ್ವನಿಯಲ್ಲಿ ಜಗಳ ಆಗ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದ ಸ್ಪೀಕರ್ ಕಚೇರಿಯಲ್ಲಿ ಬಹಳ ಏರು ಧ್ವನಿಯಲ್ಲಿ ಮಾತಿಗೆ ಮಾತೆಲ್ಲ ಬೆಳೀತಾ ಇದೆ. ಬಿಜೆಪಿ ಶಾಸಕರು ಸ್ಪೀಕರ್ ವಿರುದ್ಧವಾಗಿ ಬಹಳ ರೋಷಾವೇಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಸುನೀಲ್ ಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅರವಿಂದ್ ಬೆಲ್ಲದ್, ಸಿದ್ದು ಸವದಿ, ಸುರೇಶ್ ಗೌಡ, ಹೀಗೆ ಬಿಜೆಪಿ ಶಾಸಕರು ಸ್ಪೀಕರ್ ಕಚೇರಿಯಲ್ಲಿ ಗಲಾಟೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಹಂತದಲ್ಲಿ ಬಹಳ ವಿಪರೀತಕ್ಕೆ ಹೋಗಿದೆ. ಮಾತಿಗೆ ಮಾತು, ಏರ್ ಧ್ವನಿಯಲ್ಲಿ ಮಾತನಾಡೋದು. ಈಗ ವಿಜಯ ಕಾಶ್ಯಪ್ಪನವರು ನೀವು ಇದರ ಬಗ್ಗೆ ಎಲ್ಲರೂ ಕೂಡ ಸ್ಪೀಕರ್ ಕಚೇರಿಗೆ ಸಚಿವರುಗಳು ಹಾಗೆ ಕೈ ಶಾಸಕರುಗಳು ಕೂಡ ಬಂದಿದ್ದಾರೆ. ಈ ಟೈಮ್ನಲ್ಲಿ ಕೆಲ ಹೊತ್ತು ಬಹಳ ಉದ್ವಿಗ್ನ ಆಗಿತ್ತು ಸ್ಪೀಕರ್ ಕಚೇರಿ. ಬಿಜೆಪಿ ಶಾಸಕರ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕರು ಮತ್ತೊಂದು ಕಡೆ ಹರಿಹಾಯ್ದೋಕ್ ಶುರು ಮಾಡ್ತಾರೆ. ಏನ್ ಅಂದ್ಕೊಂಡಿದ್ದೀರಾ ನೀವು? ಅಲ್ಲಿ ಗಲಾಟೆ ಮಾಡಿದ್ದಾಯ್ತು, ಇಲ್ಲೂ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾಗೆ ಇವರು ಸಿಟ್ಟಿಗೆ ಕಾರಣ ಆಯ್ತು. ಸ್ಪೀಕರ್ ಕಚೇರಿಯಲ್ಲಿ ಹೀಗೆ ಬಿಜೆಪಿ ಶಾಸಕರು ಹಾಗೆ ಕಾಂಗ್ರೆಸ್ ಶಾಸಕರುಗಳ ನಡುವೆ ದೊಡ್ಡ ಏರು ಧ್ವನಿಯಲ್ಲಿ ಜಟಾಪಟಿ ನಡೆದಿದೆ. ಯಾವ ಮಟ್ಟಿಗೆ ಅಂತಾರೆ, ಸ್ಪೀಕರ್ ಕಚೇರಿಯ ಮೇಜ್ ಗುದ್ದಿ ಬಿಜೆಪಿ ಶಾಸಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕಿರಣ್ ಹನ್ನೆರಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಹೇಗಿದೆ ಅಂತ, ಇವರನ್ನೆಲ್ಲ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಅನುಕೂಲ ಆಗಿದ್ಯಾ ಅಥವಾ ಇವ್ರ ಸಿಟ್ಟು ಗಲಾಟೆ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆಯಾ? ಏನ್ ಕತೆ ಕಿರಣ್? ಮಲ್ತೇಶ್, ಒಂದಷ್ಟು ಹೊತ್ತಿನ ಉದ್ವಿಗ್ನದ ಪರಿಸ್ಥಿತಿಯ ಬಳಿಕ ಸ್ಪೀಕರ್ ಕಚೇರಿಯಿಂದ ಬಿಜೆಪಿ ಶಾಸಕರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಎಲ್ಲರೂ ಕೂಡ ಯಾರ್ಯಾರು ಸ್ಪೀಕರ್ ಕಚೇರಿಗೆ ತೆರಳಿದ್ರೆ ಎಲ್ಲರೂ ಕೂಡ ಈಗ ವಿಪಕ್ಷ ನಾಯಕರ ಕೊಠಡಿಗೆ ತೆರಳಿ ಅಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಂತರ ಅಂದ್ರೆ ಈಗ 3 ಗಂಟೆ ಬಳಿಕ ಇಲ್ಲಿ ಸದನ ಆರಂಭವಾದ ಬಳಿಕ ಯಾವ ರೀತಿಯಂತ ಹೋರಾಟವನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮಲ್ತೇಶ್, ಒಂದು ಹಂತದಲ್ಲಿ ಪರಿಸ್ಥಿತಿ ತೀವ್ರ ವಿಕೋಪಕ್ಕೆ ಹೋದಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಸದನದೊಳಗೆ ಸದನ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟ ಬಳಿಕ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಆ ವಿಚಾರವಾಗಿ ಮಾತನಾಡೋದಕ್ಕೆ ಮುಂದುವರಿಸಿದ್ರು. ಆ ಸಂದರ್ಭಕ್ಕೆ ಬಿಜೆಪಿ ಶಾಸಕರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಬಿಜೆಪಿ ಶಾಸಕರ ಆಕ್ರೋಶಕ್ಕೆ ಕಾರಣವಾಯಿತು. ಹೀಗಾಗಿ ಅಲ್ಲಿ ನಿರ್ಮಾಣವಾದಂತಹ ಒಂದು ವಾಗ್ಯುದ್ಧ ಅಥವಾ ವಾಕ್ಸಮರ ಏನಂತದ್ದು ತೀವ್ರ ಪ್ರಮಾಣದ ಹಂತಕ್ಕೆ ಹೋಯಿತು. ಹೀಗಾಗಿ ಇಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸದನದಲ್ಲಿ ಕೇಳದಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಅನಿವಾರ್ಯವಾಗಿ ಸ್ಪೀಕರ್ ಖಾದರ್ ಈ ಒಂದು ಕಲಾಪವನ್ನು ಮುಂದೂಡಿದ್ರು. ಹೀಗಾಗಿ ಮುಂದೂಡಿದಂತ ಹಿನ್ನೆಲೆಯಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ಮತ್ತು ಸ್ಪೀಕರ್ ಪಕ್ಷಪಾತದ ವರ್ತನೆಯನ್ನ ತೋರ್ತಿದ್ದಾರೆ ಅನ್ನುವಂಥ ಒಂದು ಆಕ್ಷೇಪವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಶಾಸಕರು ತೀವ್ರವಾಗಿ ಸಿಟ್ಟಿಗೆದ್ದಿದ್ರು. ಹೀಗಾಗಿ ಸದನ ಮುಂದೂಡಲ್ಪಟ್ಟ ಬಳಿಕವೂ ಕೂಡ ಬಿಜೆಪಿ ಶಾಸಕರು ನಾವು ಸ್ಪೀಕರ್ ಕಚೇರಿಗೆ ತೆರಳಿ ಸ್ಪೀಕರ್ ಅವರ ಮುಂದೆ ಕೇಳೋಣ, ಪ್ರಶ್ನೆಯನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಿಟ್ಟಿನಿಂದಲೇ ಸ್ಪೀಕರ್ ಕಚೇರಿಗೆ ಸದನ ತೆರಳಿದ್ರು. ಹೀಗಾಗಿ ಸ್ಪೀಕರ್ ಕಚೇರಿಯಲ್ಲಿ ತೆರಳಿ ಸ್ಪೀಕರ್ ಖಾದರ್ ಅವರ ಜೊತೆ ಬಿಜೆಪಿ ಶಾಸಕರು ಮುಖಂಡರೆಲ್ಲರೂ ಕೂಡ ಒಂದು ಏರು ಧ್ವನಿಯಲ್ಲಿ ತೀವ್ರಗತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಯಾಕಾಗಿ ನಮಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಪ್ರಶ್ನೆಯನ್ನ ಮುಂದಿಟ್ಟು ಏರು ಗತಿಯಲ್ಲಿ ಸ್ಪೀಕರ್ ಜೊತೆ ಬಿಜೆಪಿ ಶಾಸಕರು ನೇರ ಅಲ್ಲಿ ವಾತಾವರಣ ನಿರ್ಮಾಣ ಆಯಿತು. ನೇರ ಕೂಡ ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ. ಬಿಜೆಪಿ ಶಾಸಕರು ಸ್ಪೀಕರ್ ಜೊತೆ ಪ್ರಶ್ನೆಯನ್ನ ಮಾಡಿದ್ರು. ಜಗಳದ ರೀತಿಯಲ್ಲಿ ಒಂದು ರೀತಿಯ ವಾತಾವರಣ ನಿರ್ಮಾಣ ಆಯಿತು. ಕಿರಣ್ ಮಾತನಾಡ್ತೀನಿ. ಕಿರಣ್, ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ಪ್ರತಿನಿಧಿ ಕಿರಣ್ ಅವರನ್ನ ಸಂಪರ್ಕ ಮಾಡೋಣ. ಕಿರಣ್ ಕೂಡ ಹೇಳ್ತಾ ಇದ್ದಾಗೆ ವಿಚಾರ ಏನಾಗಿದ್ದು ಅಂತ ಅಂದ್ರೆ, ಕಲಾಪ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೀಸಲಾತಿ ವಿಚಾರವಾಗಿ ಆಗಿರುವಂತಹ ಲಾಠಿ ಚಾರ್ಜು ಮತ್ತೊಂದು ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಆಗಿತ್ತು. ಆ ಟೈಮ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರವನ್ನ ಕೊಡ್ತಾರೆ. ಅದಾದ ನಂತರ ಅಲ್ಲಿ ಕೆಲವು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಾಯಕರುಗಳಿಗೆ ಅವಕಾಶ ಕೊಡಲಿಲ್ಲ ಅನ್ನುವಂಥದ್ದು ಸಿಟ್ಟಿಗೆ ಕಾರಣ ಆಯಿತು. ಸ್ಪೀಕರ್ ಕಚೇರಿಗೆ ಹೋದ್ರು ಕೂಡ ಇದೇ ರೀತಿಯಾಗಿ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆ ತನಕನೂ ಕೂಡ ಮುಂದೋಯ್ತು. ಈಗ 3 ಗಂಟೆಗೆ ಮತ್ತೆ ಆರಂಭ ಆಗುತ್ತೆ ಕಲಾಪ. ಆಗೇನಾಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ.